ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, 12th ಸ್ಟ್ಯಾಂಡರ್ಡಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು, ಸ್ಪೆಷಲಿ ಯಾರಂತಂದರೆ CBSE, ICSE, IGSE ಇಂಥ ಒಂದು ಸಂಸ್ಥೆಗಳಲ್ಲಿ ಪಾಸಾಗಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ನಾಟ ಅಂಕಗಳನ್ನು ದಾಖಲಿಸುವುದು ಮತ್ತು PUCಲಿ ಪಾಸಾಗಿರುವಂಥ ಅಂಕಗಳನ್ನು ಒಂದು ಎಂಟ್ರಿ ಮಾಡಲು ಒಂದು ಕಾಲಾವಕಾಶವನ್ನು ಕೊಡಲಾಗಿದೆ. ಅದಕ್ಕೆ ಸಂಬಂಧಿಸಿದಂಥ ಈ ಒಂದು ನೋಟಿಫಿಕೇಷನನ್ನು ಆಫಿಷಿಯಲ್ ವೆಬ್ಸೈಟ್ KEದಲ್ಲಿ ಬಿಟ್ಟಿದ್ದಾರೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರಂತೆ, ಈಗಾಗಲೇ ಯಾರು 12th ಪಾಸಾಗಿದ್ದಾರೆ, 12th CBSE, ICSE, IGSE ಈ ಒಂದು ಬೋರ್ಡ್ಗಳಲ್ಲಿ ಪಾಸಾಗಿರುವಂಥ ಅಭ್ಯರ್ಥಿಗಳು ಆನ್ಲೈನ್ ಪೋರ್ಟಲ್ನಲ್ಲಿ ಹೋಗಿ 14/5/2024 ತೆರೆಯಲಾಗುತ್ತೆ. ಸೊ ಎಲ್ಲ ಅಭ್ಯರ್ಥಿಗಳು 20/5/2024 ಒಳಗಾಗಿ ಕಡ್ಡಾಯವಾಗಿ ತಾವು ಪಾಸಾಗಿರುವಂಥ 12th ಪಾಸಾಗಿರುವಂತಹ ಅಂಕಗಳನ್ನು KE ಪೋರ್ಟಲ್ ಮೂಲಕ ಲಿಂಕ್ ಕೊಟ್ಟಿರುವಂಥ ಒಂದು ಲಿಂಕಿಗೆ ಹೋಗಿ ಅಲ್ಲಿ ನೀವು ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕಾಗತ್ತೆ. ಮಾರ್ಕ್ಸ್ ಪ್ರತಿಯನ್ನು ಕೂಡ, ಅಂದರೆ ಮಾರ್ಕ್ಸ್ ಪ್ರತಿಯನ್ನು ಅಪ್ಲೋಡ್ ಮಾಡಬೇಕು ಮತ್ತು ಇಂಟರ್ವ್ಯೂನು ಕೂಡ ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಸೊ 24ಕ್ಕಿಂತ ಮೊದಲು ಹಿಂದಿನ ವರ್ಷ ಕರ್ನಾಟಕ ದ್ವಿತೀಯ PUC ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳು 12th ತರಗತಿ ಉತ್ತೀರ್ಣರಾದರೂ ಸಹ ಅಂಕಗಳನ್ನು ದಾಖಲಿಸಲು ಸೂಚಿಸಲಾಗಿದೆ. ಅಂದರೆ 24ಕ್ಕಿಂತ ಅಂದರೆ 23, 22ರಲ್ಲಿ ಏನಾದರೂ ಪಾಸ್ ಆಗಿದ್ದರೆ ಅದು ಬೇರೆ ಬೋರ್ಡಲ್ಲಿ ಪಾಸಾಗಿರುವಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಂದ್ರೆ ಅಂಕಗಳನ್ನು ಇಲ್ಲಿ ದಾಖಲೆ ಮಾಡಬೇಕಾಗುತ್ತೆ. ಯಾರು ಕ್ಲೂಸ್ ವಾಯನ್ನು ಆಯ್ಕೆ ಮಾಡಿಕೊಂಡಿರುವಂಥ ಒಂದು ಅಭ್ಯರ್ಥಿಗಳಿಗೆ ಈ ಒಂದು ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಸೊ ಇದು ಎಲ್ಲರಿಗೂ ಇದು ಓನ್ಲಿ ಈ ಒಂದು CBSE, ICSE ತರಗಳ IGSEಗಳಲ್ಲಿ ತರಗತಿಯಲ್ಲಿ ಪಾಸಾಗಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಆದೇಶ ಬಂದಿದೆ. ಓಕೆ, ಸೊ ಸ್ಪೆಷಲಿ ಇನ್ಕ್ಲೂಡಿಂಗ್ ಜಮ್ಮು ಕಾಶ್ಮೀರ್ಸ್ ವಿದ್ಯಾರ್ಥಿಗಳು, ಈ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ಮತ್ತು ಕ್ಲೂ ವಾಯನ್ನು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ನೋಟಿಫಿಕೇಷನ್ ಇರುತ್ತೆ.